ಪಶ್ಚಿಮ ಘಟ್ಟಗಳ ಹಸಿರು ಹೊದಿಕೆಯಲ್ಲಿ ಪ್ರಕೃತಿ ಉಸಿರಾಡುತ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ. ಹಸಿರಿನ ಸಿರಿಯಲಿ ಮೆರೆಯುವ ನೆಲ. ಇಲ್ಲಿನ ಗಾಳಿಯಲ್ಲಿ ಪರಂಪರೆಯ ಪರಿಮಳ. ದೇವಾಲಯಗಳ ಗಂಟೆನಾದದಲ್ಲಿ ಆಧ್ಯಾತ್ಮಿಕತೆಯ ಪ್ರತಿಧ್ವನಿ. ಒಂದು ದೀಪ ಮತ್ತೊಂದು ದೀಪವನ್ನು ಬೆಳಗಿಸಿದಂತೆ. ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ವರದಪುರದಲ್ಲಿ ಅವರು 8 ವರ್ಷಗಳ ಕಾಲ ಅಧ್ಯಯನ ನಡೆಸಿದ್ರು. ಅದು ಕೇವಲ ಶಿಕ್ಷಣದ ಪಯಣವಾಗಿರಲಿಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸಿದ ಸಾಧನೆಯ ಪಯಣವಾಗಿತ್ತು. ಗುರುಗಳ ಆಶೀರ್ವಾದ ಮತ್ತು ವೇದಜ್ಞಾನದ ಬೆಳಕು ಶ್ರೀ ಕೃಷ್ಣ ಭಟ್ಟರ ಬದುಕಿನ ದಾರಿಯನ್ನ ಬೆಳಗಿಸಿತು. ವರದಪುರದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಒಂದು ಸಂಕಲ್ಪ, ಧರ್ಮದ ಮಾರ್ಗದಲ್ಲಿ ಸಾಗಿದ ಒಂದು ತಪೋಯಾತ್ರೆ. ಶ್ರೀ ಶ್ರೀಧರ ಜ್ಯೋತಿಷ್ಯ ಸದನ, ಯಲ್ಲಾಪುರ ಮತ್ತು ಬೆಂಗಳೂರು. ಧರ್ಮ, ಭಕ್ತಿ ಮತ್ತು ಮಾರ್ಗದರ್ಶನದ ವಿಶ್ವಾಸಾರ್ಹ ಕೇಂದ್ರ. ಗುರುಗಳ ಆಶೀರ್ವಾದದಲ್ಲಿ ಅರಳಿದ ಒಂದು ಸಾಧನೆಯ ಜೀವನ. ಬಾಲ್ಯದಿಂದಲೇ ವೇದ ಮಂತ್ರಗಳ ನಾದದತ್ತ ಆಕರ್ಷಿತರಾದವರು. ಭಾರತೀಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಧರ್ಮ ಮೌಲ್ಯಗಳಲ್ಲಿ ಬೆಳೆದವರು. ಜ್ಞಾನ ಸಾಧನೆಯ ಹಂಬಲದಲ್ಲಿ ಶ್ರೀ ಕ್ಷೇತ್ರ ವರದಪುರದ ಪವಿತ್ರ ಸನ್ನಿಧಿಯನ್ನು ಆಶ್ರಯಿಸಿದವರು. ಪರಮ ಪೂಜ್ಯ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರ ದಿವ್ಯ ಕೃಪಾ ಕಟಾಕ್ಷದಲ್ಲಿ ಶ್ರೀ ಕ್ಷೇತ್ರ ವರದಪುರದಲ್ಲಿ 8 ವರ್ಷಗಳ ಕಾಲ ವೇದಾಧ್ಯಯನ ಮತ್ತು ಗುರು ಸೇವೆ ನಡೆಸಿದರು. ಅವರು ಓದಿದ್ದು ಕೇವಲ ವೇದಗಳ ಅಕ್ಷರಗಳನ್ನಲ್ಲ, ಅರಿತುಕೊಂಡದ್ದು ಜೀವನದ ಅರ್ಥವನ್ನು, ಧರ್ಮದ ಸಾರವನ್ನು, ಮಾನವೀಯತೆಯ ಮೌಲ್ಯಗಳನ್ನು. ಪ್ರತಿದಿನದ ವೇದ ಪಾರಾಯಣ, ಪ್ರತಿ ಕ್ಷಣದ ಗುರು ಸೇವೆ, ಪ್ರತಿಯೊಂದು ಧ್ಯಾನದ ನಿಶ್ಶಬ್ದ ಕ್ಷಣ. ಅವರ ವ್ಯಕ್ತಿತ್ವವನ್ನು ಶಿಸ್ತು, ಸಂಸ್ಕಾರ ಮತ್ತು ಸಾಧನೆಯ ಪ್ರತಿ